ಪ್ಲೀಸ್ ಡ್ರೈವ್ ಕೇರ್ಫುಲಿ. ಖಂಡಿತವಾಗ್ಲು ನಿಜ ಬೈಕ್ ಬಿತ್ತಲ್ಲ. ಗಣಪತಿ ಕಲೆಕ್ಷನ್ ಮಸಾಲ ಪುರಿ, ಪಾನಿಪುರಿ, ದಹಿ ಪುರಿ, ಪಾಪಡಿ ಚಾಟ್, ನಿಪ್ಪಟ್ ಮಸಾಲೆ. ಒಂದ್ 2 ಇಂಚ್ ಎಡಗಡೆ ಹೊಡ್ಕೊಬಿಟ್ಟಿರ. ಆಮೇಲೆ ಆ ಕಡೆ ಲಕ್ಸುರಿನೂ ಇದೆ, ಈ ಕಡೆ ಕಂಫರ್ಟು ಇದೆ, ಪವರ್ ಅಂತೂ. ಶವರ್ಲೆಟ್ ಕ್ರೂಸ್ ನಾವು ಅನ್ಬೋದು ವಿಡಿಯೋ ಮೇಕರ್ ಅಂತ. ಇದು ರೆಸ್ಕ್ಯೂ ಗಣೇಶ್ ಅಂತ, ನಮ್ದು ರೆಸ್ಕ್ಯೂ ವೆಹಿಕಲ್ ಇದು. ಅದ್ರ ತಗೊಳಕೊಂಡ್ರೆ ರೆಸ್ಕ್ಯೂ ಮಾಡ್ಕೋತೀವಿ. ವರ್ನಾ ವರ್ಟಸ್ ಬಲೆನೋ ಹೋಂಡಾ ಸಿಟಿ ವಿಡಿಯೋ ಎಲ್ಲ ಮಾಡಿದಾಗ ಸುಮಾರು ಜನ ಕಾಮೆಂಟ್ ಹಾಕಿದ್ದು, ಜಾಸ್ತಿ ಜನ ಕಾಮೆಂಟ್ ಹಾಕಿದ್ದು ಶೆವಿ ಕ್ರೂಸ್ ವಿಡಿಯೋ ಮಾಡಿ ಅಂತ. ಮುಟ್ಟೋದು ಇಲ್ಲ ನಾನು ಇದನ್ನ, ಮೈಲ್ಗೆ ಆಗತ್ತೆ ನಿನ್ ಕೈಗೆ ನಾನಿವತ್ತು ಈ ಕಾರ್ ವಿಡಿಯೋ ಮಾಡ್ತಾ ಇರೋದು ಎಕ್ಸ್ಕ್ಲೂಸಿವ್ ಆಗಿ ಕ್ರೂಸ್ ಫ್ಯಾನ್ ಗಳಿಗೆ. ಇದಕ್ಕಿರೋ ಅಂತ ಫ್ಯಾನ್ ಬೇಸೇ ಬೇರೆ. ನನ್ಗೆ ಫಸ್ಟ್ ಇಷ್ಟ ಆಗಿದ್ ಕಾರು ಶವರ್ಲೆಟ್ ಕ್ರೂಸ್. ಇವಾಗ ಡ್ರೀಮ್ ಕಮ್ ಟ್ರೂ ಆಗಿದೆ. ಕಂಗ್ರಾಚುಲೇಷನ್ ಬ್ರದರ್. ಜಾಪನೀಸ್ ಸಿಡಾನ್ ಗಳೆಲ್ಲ ಒಂದ್ ಕಡೆ ಆದ್ರೆ ಅಮೆರಿಕನ್ ಸಿಡಾನ್ ಅಂತ ಬಂದ್ರೆ ಇದು ಒಂದು ಲೋನ್ ವುಲ್ಫ್ ತರ ಆಯ್ತು ನಮ್ ದೇಶದಲ್ಲಿ. ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಅಲ್ಲಿ ತಗೋಬಹುದಂತ ಒನ್ ಆಫ್ ದ ಬೆಸ್ಟ್ ಸಿಡಾನ್ ಅಂದ್ರೆ ಕ್ರೂಸ್. ಅದೇ ತರ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಕಾರ್ ಕೂಡ ಇದೆ. ಸೆಕೆಂಡ್ ಹ್ಯಾಂಡ್ ಅಲ್ಲಿ ಈ ತರ ಪರ್ಫಾರ್ಮೆನ್ಸ್ ಕಾರ್ ಗಳನ್ನ ನೀವು ತಗೋತಾ ಇದೀರಾ ಅಂದ್ರೆ ಇದೇ ಸೇಮ್ ಕಾರ್ ನ ಶೋರೂಮ್ ಅಲ್ಲಿ ತಗೊಂಡು ಮೇಂಟೈನ್ ಮಾಡೋಷ್ಟು ನಿಮ್ಮ ಹತ್ರ ಕಾಸು ಇರಬೇಕು. ಸೇಮ್ ಪ್ರಿನ್ಸಿಪಲ್ ಅಪ್ಲೈ ಆಗೋದು ಸೂಪರ್ ಬೈಕ್ ಗಳಿಗೆ. ಇಷ್ಟು ದುಡ್ಡು ಕೊಟ್ಟು ಈ ಕಾರ್ನ ಏನಕ್ಕೆ ತಗೊಂಡು ಮೇಂಟೈನ್ ಮಾಡಬೇಕು ಅಂದ್ರೆ ಅದಕ್ಕಿರುವಂತ ಒಂದೇ ಒಂದು ರೀಸನ್. ಇದ್ರಲ್ಲಿ ಯಾವ ರೇಂಜ್ಗೆ ಪವರ್ ಇದೆ ಅಂದ್ರೆ ಜನ ಇದಕ್ಕೆ ಒಂದು ನಿಕ್ ನೇಮ್ ಕೊಟ್ಟಿದ್ರು. ನನಗೆ ಇನ್ನೊಂದು ಹೆಸರಿದೆ, ಡೀಸೆಲ್ ರಾಕೆಟ್ ಅಂತ. ನಾವಿಲ್ಲಿ 1000 ರೂಪಾಯಿಗೆ ಡೀಸೆಲ್ ಹಾಕ್ಸಿದ್ರೆ ಇವರು 33,400 ರೂಪಾಯಿಗೆ ಡೀಸೆಲ್ ಹಾಕ್ಸಿದ್ದಾರೆ. ಆರಿ ಡ್ರೈವರ್ಗಳ ಹವಾನೇ ಹವಾ ಗುರು. ಟಿಪಿಕಲ್ ಕನ್ನಡಿಗ. ಸಬ್ಸ್ಕ್ರೈಬ್ ಕರ್ ಲೀಜಿಯೇ. ಅವಾಗಿನ ಕಾಲದಲ್ಲಿ ಕಾಂಟೆಸ್ನ ದೇಸಿ ಮಜಲ್ ಅಂತಿದ್ರೆ, ಹೊಸ ಜನರೇಷನ್ ಅಲ್ಲಿ ಬಂದಿದಂತ ದೇಸಿ ಮಜಲ್ ಕಾರ್ ಅಂದ್ರೆ ಪ್ರಾಬ್ಲಿ ಕ್ರೂಸೇ ಇರಬೇಕು. ಸುಮಾರು ಜನ ಅನ್ಕೋಬಹುದು ಹಳೇದಾಗ್ತಿದ್ದಂಗೆ ಕಾರ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ ಅಂತ. ಆದ್ರೆ ಪಾರ್ಟ್ಸ್ ಗಳ ವ್ಯಾಲ್ಯೂ ಕಮ್ಮಿ ಆಗೋದಿಲ್ಲ ಗುರು, ಆಕ್ಚುಲಿ ಇನ್ನು ಜಾಸ್ತಿ ಆಗುತ್ತೆ. ನಮ್ಮ ದೇಶದಲ್ಲಿ ಶೆವಿ ಕ್ರೂಸ್ ಬಂದಿದ್ದು 2009 ಅಲ್ಲಿ. 2017 ತನಕ ಈ ಕಾರು ಮಾರ್ಕೆಟ್ ಅಲ್ಲಿ ಇತ್ತು. ಅದಾದ್ಮೇಲೆ ಈ ಕಾರ್ ಜೊತೆ ಶೆವರ್ಲೆ ಕಂಪನಿ ಕೂಡ ನಮ್ ದೇಶ ಬಿಟ್ಟು ಹೋಗ್ಬಿಡ್ತು. ಶೆವರ್ಲೆ ಕಂಪನಿನ ಓನ್ ಮಾಡೋದು ಜನರಲ್ ಮೋಟಾರ್ಸ್ ಅವರು. ಅದೊಂದು ಅಮೆರಿಕನ್ ಕಂಪನಿ. ಅಮೆರಿಕದಿಂದ ಬಂದಿರುವಂತ ಕೆಲವು ಚೆನ್ನಾಗಿರುವಂತ ವಸ್ತುಗಳಲ್ಲಿ ಕ್ರೂಸ್ ಕೂಡ ಒಂದು. ಕ್ರೂಸ್ಗೆ ಅವಾಗ ಮೇಜರ್ ಕಾಂಪಿಟೇಷನ್ ಅಂತ ಇದ್ದಿದ್ದು ಟೊಯೋಟಾ ಕೊರೋಲಾ ಆಲ್ಟಿಸ್, ಹೋಂಡಾ ಸಿವಿಕ್. ಆದ್ರೆ ಅದು ಎರಡಕ್ಕಿಂತನೂ ಇದ್ರಲ್ಲಿ ಪವರ್ ಸೈಕ್ ಆಗಿದೆ. ಯಾರ್ಯಾರು ಅಕಾರ್ಡ್ ಗಳಿಗೆ, ಸಿವಿಕ್ ಗಳಿಗೆ ದುಡ್ಡು ಹಾಕ್ತಿದ್ರು ಎಲ್ಲ ಕ್ರೂಸ್ ಗೆ ದುಡ್ಡು ಹಾಕಕ್ ಶುರು ಮಾಡಿದ್ರು. ಅವಾಗಿನ ಟೈಮ್ ಅಲ್ಲಿ ಒಂದು ಡೀಸೆಲ್ ಸೆಡಾನ್ ರೆವಲ್ಯೂಷನ್ ತಂದಂತ ಕಾರ್ ಇದು. ನಾವು 2014 ಅಲ್ಲಿ ಒಂದು ಕಾರ್ ತಗೋಬೇಕು ಅಂತ ನೋಡ್ಬೇಕಾದ್ರೆ ವರ್ನಾ ಜೊತೆ ಕ್ರೂಸ್ ಕೂಡ ಆಪ್ಷನ್ ಅಲ್ಲಿ ಇಟ್ಟಿದ್ವಿ. ಆದ್ರೆ ವರ್ನಾ ಏನಕ್ಕೆ ತಗೊಂಡ್ವಿ ಅಂದ್ರೆ ಶೆವರ್ಲೆ ಕಂಪನಿಯಲ್ಲಿ ಇರುವಂತ ಪಾರ್ಟ್ಸ್ ಗಳು ಹೆವಿ ಎಕ್ಸ್ಪೆನ್ಸಿವ್ ಆಗಿದೆ. ಸರ್ವಿಸ್ ಮುಟ್ಟು ನೋಡ್ಕೊಳ್ಳೋ ತರ ಇದೆ. ಫ್ರಂಟ್ ಅಲ್ಲಿ ಫೈಬರ್ ಬಂಪರ್ ಇದೆ, ಕೆಳಗಡೆ ಫಾಗ್ ಲ್ಯಾಂಪ್ ಇದೆ, ಹ್ಯಾಲೋಜನ್ ಹೆಡ್ಲೈಟ್ ಇದೆ, ಹ್ಯಾಲೋಜನ್ ಇಂಡಿಕೇಟರ್ ಇದೆ. ಇಲ್ಲೂ ದೊಡ್ಡದಾಗಿ ಸಗದಾಗಿದೆ. ಮಧ್ಯ ಶೆವಿ ಲೋಗೋ ಇದೆ. ನಂಬರ್ ನೋಡಿ ZOO95 ಅಂತ. 95 ಅಂದ್ರೆ ಲೈಟ್ನಿಂಗ್ ಮೆಕ್ವಿನ್ ನಂಬರ್. ಫಸ್ಟ್ ಟೈಮ್ ಗಣಪತಿ ಕಲೆಕ್ಷನ್ ಮಾಡ್ಕೋಬಾರ. ನೀನ್ ಇಲ್ಲೇ ಬಂದ್ ಕೂರ್ಸ. ಯಾರ್ಯಾರು ಇವತ್ತು ವಿಡಿಯೋ ನೋಡ್ತಾ ಇದೀರಾ, ಕಾರ್ ಫಾರ್ಮರ್ಸ್ ಬಂದ್ಬಿಟ್ಟು ಗಣಪತಿ ಕಲೆಕ್ಷನ್ ಕಾಸು ಹಾಕ್ಬಿಟ್ಟು ಹೋಗಿ. ವಿಶ್ವೇಶ್ವರಯ್ಯ ಬಿಡ್ಸ್ ಕಡ್ದ, ಟೆಲಿಫೋನ್ ಕಂಡಿಡ್ದ, ನೀನ್ ಯಾರು ಕಂಡಿಡ್ದೆ? 205 ಸೆಕ್ಷನ್ R16 ವೀಲ್ ಗಳಿರೋದು. ಇದರಲ್ಲಿ ಪ್ರಾಪರ್ ಅಲಾಯ್ ವೀಲ್ ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಇದು ಯೋಕೋಹಾಮಾ ರೋಡ್ ಟೈರ್ಸ್ ಗಳಲ್ಲಿ ಓಡ್ತಾ ಇದೆ. ಒಳ್ಳೆ ಪರ್ಫಾರ್ಮೆನ್ಸ್ ಟೈರ್ ಗಳನ್ನ ಹಾಕಿದ್ರೆ ಇನ್ನೂ ಸೈಕ್ ಆಗಿರುತ್ತೆ ಇದ್ರಲ್ಲಿ ಇರುವಂತ ಎಕ್ಸ್ಪೀರಿಯನ್ಸ್. ಫ್ರಂಟ್ ಬ್ಯಾಕ್ ಎರಡ್ ಕಡೆನೂ ಇದರಲ್ಲಿ ಡಿಸ್ಕ್ ಬ್ರೇಕ್ ಇದೆ. ಅವಾಗಿನ ಕಾಲದಲ್ಲೇನೆ 4 ಡಿಸ್ಕ್ ಬ್ರೇಕ್ ಇತ್ತು ಈ ಕಾರಲ್ಲಿ. ಕಾರ್ ಸ್ಪೋರ್ಟಿ ಆಗಿದ್ರು ಕೂಡ ಇದರಲ್ಲಿ ಸ್ಟಿಫರ್ ಸಸ್ಪೆನ್ಷನ್ ಗಳನ್ನ ಇವ್ರು ಹಾಕಿಲ್ಲ. ಈ ಕಾರ್ ನಲ್ಲಿ ಇರುವಂತ ಫುಲ್ ಪೊಟೆನ್ಶಿಯಲ್ ನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂದ್ರೆ ಒಂದು ಒಳ್ಳೆ ಕಾಯಿಲ್ ಓವರ್ ಹಾಕಿಸ್ಬೇಕು. ಇಲ್ಲಿ ಡೀಸೆಲ್ ಫಿಲ್ಲರ್ ಕ್ಯಾಪ್ ಇದೆ. ಇದರಲ್ಲಿ 60 ಲೀಟರ್ ಫ್ಯೂಯಲ್ ಹಿಡಿಯುತ್ತೆ. ಅಟ್ ಪ್ರೆಸೆಂಟ್ ಇದು 8 ರಿಂದ 10 ಕಿಲೋಮೀಟರ್ ಮೈಲೇಜ್ ಕೊಡ್ತಿದೆ. ಅಂದ್ರೆ ಒಂದು ಫುಲ್ ಟ್ಯಾಂಕ್ ಅಲ್ಲಿ 600 ಕಿಲೋಮೀಟರ್ ತನಕ ಹೋಗ್ಬೋದು. ಒಂದು ಇಶ್ಯೂ ಏನು ಅಂದ್ರೆ ಈ ಕಾರು ತುಂಬಾ ದೊಡ್ಡದು ಹಡಗು ತರ ಇದೆ. ಹಂಗಿದ್ರು ಕೂಡ ಹೆಂಗ್ ಪುಲ್ ಮಾಡುತ್ತೆ ಅಂದ್ರೆ ಇದು ಕ್ರೂಸ್ LTZ ಅಂತ ಟಾಪ್ ಅಂಡ್ ಆಟೋಮೆಟಿಕ್ ಮಾಡಲ್. ಫುಡ್ ಸ್ಪೇಸ್ ಸಕ್ಕತ್ತಾಗಿದೆ. 205 60 R16 ಫುಲ್ ಸೈಜ್ ಸ್ಪೇರ್ ವೀಲ್ ಇದೆ ಇದರಲ್ಲಿ. ಇದ್ರೊಳಗಡೆನೆ ಇಬ್ರು ಹಾಕೊಂಡು ಹೋಗ್ಬೋದು. ಆಕ್ಚುಲಿ ಹಿಂದ್ಗಡೆ ಸೀಟ್ ನ ಮಡಚಿದ್ರೆ ಡಿಕ್ಕಿಗೆ ಬರ್ಬೋದು. ಅಲ್ಲಿ ಕಾಣಿಸ್ತಿದ್ಯಾ, AC ಸಗದಾಗಿ ವರ್ಕ್ ಆಗ್ತದೆ ಗುರು. ಒಳ್ಳೆ ಫೀಲ್ ಇದೆ ಕಾರಲ್ಲಿ. Kia Seltos, Hyundai Creta, Harrier ಎಲ್ಲ ಕತ್ಲೆನಲ್ಲಿ ನಿಲ್ಲಿಸ್ಬಿಟ್ರೆ ಒಂದೇ ತರ ಕಾಣ್ತವೆ. ಇವಾಗ ಬರ್ತಾ ಇರುವಂತ ಒಂದ್ ಕಾರ್ಗೂ ಅದ್ರದೇ ಆದಂತ ಸ್ವಂತ ಐಡೆಂಟಿಟಿನೇ ಇಲ್ಲ. ಅದೇ ನೀವು ಕ್ರೂಸ್ ನೋಡಿ, ಆ ತರ ಇನ್ನೊಂದ್ ಕಾರ್ ಇಲ್ಲ. ಸಿವಿಕ್ ನೋಡಿ, ಡಿಸೈನ್ ಇನ್ಯಾವನ್ ಕೈಲೂ ಮಾಡಕ್ ಆಗಲ್ಲ. ಸೈಡ್ ಅಲ್ಲಿ ಕ್ರೋಮ್ ಗಾರ್ನಿಶ್ ಇದೆ. ಇದ್ರ ಮೇಲ್ಗಡೆನು ಕ್ರೋಮ್ ಗಾರ್ನಿಶ್ ಇದೆ. ಡೋರ್ ಹೆವಿ ಗೇಜ್ ಇದೆ ಗುರು. ಬಿಲ್ಡ್ ಕ್ವಾಲಿಟಿ ಮಾತ್ರ ಟ್ಯಾಂಕ್ ತರ ಇದೆ. ಸೌಂಡ್ ಕೇಳಲ್ವಲ್ಲ ಬ್ರೋ ಹೊರಗಡೆಯಿಂದ? ಡ್ಯಾಂಪಿಂಗ್ ಮಾಡಿಸಿದಿರಾ? ಕಾರಲ್ಲಿ ಸೌಂಡ್ ಪ್ರೂಫಿಂಗ್ ಚೆನ್ನಾಗಿದೆ ಕ್ರೂಸ್ ಅಲ್ಲಿ. ಅವತ್ತು ಒಂದು ಕಾರ್ ರೆಡಿ ಮಾಡಿದ್ರಲ್ಲ, ಪಾರ್ಟ್ಸ್ ಎಲ್ಲ ಹಿಂಗೆ ಸಿಗುತ್ತಾ?
ನಮಗ್ ಸಿಗುತ್ತೆ ಬ್ರೋ, ಹೆಂಗೋ ಮಾಡಿ ಅಂದ್ರೆ ಟೈಮ್ ಬೇಕು. 1995 ಇಂದ 2015 ತನಕ ನಮ್ ದೇಶಕ್ಕೆ ಒಂದಷ್ಟು ಕಾರ್ಗಳು ಬಂದಿತ್ತು ಗುರು. ಗೋಲ್ಡನ್ ಎರಾ ಅದು. ಎಪಿಟೋಮ್ ಆಫ್ ಇಂಜಿನಿಯರಿಂಗ್ ನ ನೀವು ನೋಡ್ಬೇಕು ಅಂದ್ರೆ ಅವಾಗಿನ ಕಾಲದ ಕಾರ್ಗಳು ಓಡಿಸ್ಬೇಕು. ಇಲ್ಲಿ ರೇರ್ ವ್ಯೂ ಮಿರರ್ ನ ಏನ್ ನೋಡ್ತಾ ಇದೀರಾ, ಮಳೆ ಬಂದಾಗ ನೀರ್ ಬೀಳೋದು ಕಮ್ಮಿ ಆಗ್ಲಿ ಅಂತ ಒಂದು ಸಣ್ಣ ರೈನ್ ವೈಸರ್ ಕೊಟ್ಟಿದ್ದಾರೆ ಇದಕ್ಕೆ. ಎಂತ ಥಾಟ್ ಗುರು. ಸೀಟ್ ಮಾತ್ರ ಹೆವಿ ಕಂಫರ್ಟಬಲ್ ಆಗಿದೆ. ವೀಲ್ ಬೇಸು ತುಂಬಾ ದೊಡ್ಡದಾಗಿದೆ, ಅದರಿಂದ ನಮ್ಗೆ ಲೆಗ್ ರೂಮ್ ಚೆನ್ನಾಗಿ ಸಿಗುತ್ತೆ. ಸೂಪರ್ ಆಗಿದೆ ಗುರು. ಮಧ್ಯ ಆರ್ಮ್ರೆಸ್ಟ್ ಇದೆ, ಇಲ್ಲಿ 2 ಕಪ್ ಹೋಲ್ಡರ್ ಇದೆ. ಇಷ್ಟು ಚೆನ್ನಾಗಿರುವಂತ ಕಾರು ಸೇಲ್ ಆಗದೆ ಇರೋದಕ್ಕೆ ರೀಸನ್ ಇದ್ರಲ್ಲಿ ಇದ್ದಂತ ಪ್ರೈಸಿಂಗ್ ಅಲ್ಲ. ಅವಾಗಿನ ಟೈಮಲ್ಲಿ ಎಕ್ಸ್ಪೆನ್ಸಿವ್ ಆಗಿದ್ರು ಕೂಡ ತುಂಬಾ ಕಾಂಪಿಟೇಟಿವ್ ಆಗಿ ತುಂಬಾ ಅಗ್ರೆಸಿವ್ ಆಗಿತ್ತು ಇದು. ಕ್ರೂಸ್ ಅಲ್ಲಿ ಜಾಸ್ತಿ ಅಪ್ಡೇಟ್ ಗಳು ಬರಲಿಲ್ಲ, ಅಪ್ಗ್ರೇಡ್ ಗಳು ಬರಲಿಲ್ಲ. ಆದ್ರೆ ಬರ್ತಾ 1000cc 1200cc 1600cc ವರ್ನಾ ಅಂತ ಕಾರ್ಗಳು ಯಾವಾಗ ಬಂತು ಅವಾಗ ಜನಕ್ಕೆ ಒಂದು 2000cc ಕಾರ್ನ ಇಡೋದ್ರಲ್ಲಿ ಮೀನಿಂಗ್ ಇದೆ ಅಂತ ಅನಿಸ್ಲಿಲ್ಲ. ಬೇರೆ ಸಿಡಾನ್ ಅಲ್ಲಿ ನೋಡಿದ್ರೆ ಹಿಂದ್ಗಡೆ 3 ಜನ ತುಂಬಾ ಕಷ್ಟಪಟ್ಟು ಕೂರ್ಬೇಕು. ಇದ್ರಲ್ಲಿ ಸೆಂಟರ್ ಸೀಟು ಕೂಡ ದೊಡ್ಡದಾಗಿದೆ. ಫ್ರಂಟ್ ಅಲ್ಲಿ ಏರ್ ಬ್ಯಾಗ್ ಇದೆ, ಸೈಡ್ ಅಲ್ಲೂ ಸ್ಪೀಕರ್ ಇದೆ, ಡೋರ್ ಅಲ್ಲಿ ಸ್ಪೀಕರ್ ಇದೆ, ಇಲ್ಲಿ ಕಪ್ ಹೋಲ್ಡರ್ ಇದೆ, ಇಲ್ಲಿ ಸಿಗರೇಟ್ ಲೈಟರ್ ಇದೆ, ಗೇರ್ ಸೆಲೆಕ್ಟರ್ ಇದೆ, ಪಾರ್ಕ್, ರಿವರ್ಸ್, ನ್ಯೂಟ್ರಲ್, ಡ್ರೈವ್. ಆದ್ರೆ ಮೇನ್ ಹೊಡೆತಾ ಬಿದ್ದಿದ್ದೆಲ್ಲಿ ಅಂದ್ರೆ ಚೆವರ್ಲೆ ಅನ್ನುವಂತ ಒಂದು ಕಂಪ್ನಿ ಪ್ರಾಪರ್ ಆಗಿ ಎಸ್ಟಾಬ್ಲಿಷ್ ಆಗ್ಲಿಲ್ಲ ಗುರು ನಮ್ಮ ದೇಶದಲ್ಲಿ. ಕ್ಯಾಪ್ಟಿವ್ ಆಯ್ತು, ಕ್ರೂಸ್ ಇತ್ತು, ಮಧ್ಯ ಲಿಮಿಟೆಡ್ ಆಗಿ ಸುಬಾರುನ ಇಂಪೋರ್ಟ್ ಮಾಡಿ ಫಾರೆಸ್ಟರ್ ಗಾಡಿಗಳನ್ನು ಕೂಡ ಬಿಟ್ಟಿದ್ರು. ಇಂಜಿನ್ ಕಣ ಅದರಲ್ಲಿ ಇರೋದು 1000 bhp ಮಾಡಬಹುದು ಅದನ್ನ. ಫ್ರಂಟ್ ಅಲ್ಲಿ ಒಂದು ದೊಡ್ಡ ಗ್ಲೌ ಬಾಕ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ 2 ಕಂಪಾರ್ಟ್ಮೆಂಟ್ ಇದೆ, ಒಂದು ಡಾಕ್ಯುಮೆಂಟ್ ಇಟ್ಕೊಳ್ಳಕ್ಕೆ, ಇನ್ನೊಂದು ಈ ತರ ಬಟ್ಟೆ ಇಟ್ಕೊಳ್ಳಕ್ಕೆ. ಈ ಕಡೆ ಏನು ಕ್ಲೋಸ್ ಇಲ್ಲ, ಸೀಲ್ ಆಗ್ಬಿಡುತ್ತೆ. ಸೀಟ್ ಅಡ್ಜಸ್ಟ್ ಮಾಡ್ಕೋಬಹುದು. ಹಿಂದ್ಗಡೆ ಹಾಕೊಳ್ಳೋದು ಹೆಂಗಿದನ್ನ. ನಮ್ಮ ಅಣ್ಣ ಶುರು ಮಾಡಿ ಲಿಂಗಣ್ಣ ಅವರು ಅಂತ ಹೇಳ್ಬಿಟ್ಟು 55 ವರ್ಷ ಆಯ್ತು. 71 ಶುರು ಮಾಡಿರೋದು. 9ನೇ ಇಸ್ವಿಯಿಂದ ಬಂದಿರೋದು ನಾನು. ₹2 ಇತ್ತು ಪ್ಲೇಟ್ ಅವಾಗ. ನಮ್ಮ ಅಣ್ಣ ಶುರು ಮಾಡಿದಾಗ 4 ಆಣಿ ಪ್ಲೇಟ್. ನೀವು ಇದನ್ನೆಲ್ಲ ತಿಂದು ಇಷ್ಟು ಫಿಟ್ ಆಗಿದ್ದೀರಾ. ಜೆರಾಕ್ಸ್ ಮಾಡ್ಕೊಟ್ಬಿಡಿ, ಎಲ್ಲಾ ಕಡೆ ಅಂಟಿಸ್ಬಿಡ್ತೀವಿ. ಇದರಲ್ಲಿ ಟಿಲ್ಟ್ ಅಡ್ಜಸ್ಟ್ ಮಾಡ್ಕೋಬಹುದು. ಇಲ್ಲಿ ಸ್ಟಾರ್ಟ್ ಸ್ಟಾಪ್ ಬಟನ್ ಇದೆ. ಮಧ್ಯ ಒಂದು ಶೆವಿ ಲೋಗೋ ಕೊಟ್ಟಿದ್ದಾರೆ. ಹೆವಿ ಪ್ರೀಮಿಯಂ ಆಗಿದೆ ಗುರು. ಇಲ್ಲಿ ವಾಲ್ಯೂಮ್ ಕಂಟ್ರೋಲ್ ಮಾಡ್ಕೋಬಹುದು. ಲೆಫ್ಟ್ ಸೈಡ್ ಅಲ್ಲಿ ನೀವೇನ್ ನೋಡ್ತಾ ಇದೀರಾ, ಇಲ್ಲಿ ಕ್ರೂಸ್ ಕಂಟ್ರೋಲ್ ಇದೆ. 2010-11 ಮಾಡೆಲ್ ಅಲ್ಲೇನೆ ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಏನ್ ಗುರು ಮ್ಯೂಸಿಕ್ ಸಿಸ್ಟಮ್ ಈ ರೇಂಜ್ ಅಲ್ಲಿ ಇದೆ. ಯೂಶಲಿ ಎಲ್ಲಾ ಕಾರಲ್ಲೂ ಡೋರ್ ಅನ್ಲಾಕ್ ಲಾಕ್ ಇಲ್ಲಿ ಕೊಟ್ಟಿದ್ರೆ, ಈ ಕಾರಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಹ್ಯಾಂಡ್ ಬ್ರೇಕ್ ನೋಡಿ, ಆಕಾಶ ನೋಡ್ತಿದೆ. ಓ, ಸನ್ ಗ್ಲಾಸ್ ಹೋಲ್ಡರ್ ಇಲ್ವಾ? ಏನಿದು? ಸನ್ರೂಫು. ಪ್ಯಾಸೆಂಜರ್ಗೆ ಮಿರರ್ ಇದೆ, ಜೊತೆಗೆ ಪ್ಯಾಸೆಂಜರ್ ಮಿರರ್ ಓಪನ್ ಮಾಡಿದಾಗ ಲೈಟ್ ಆನ್ ಆಗುತ್ತೆ. ಏನ್ ಸಖತ್ತಾಗಿದೆ ನೋಡಿ ಇದು ಫೀಚರ್. ಹೆವಿ ಬಿಸಿ ಇದೆ ಗುರು. ಈ ಕಾರಲ್ಲಿ ಸ್ಟಾಕ್ ಬರೋದು 160 odd bhp, ಆದ್ರೆ ಇದು ಟ್ಯೂನ್ ಆಗಿರೋದ್ರಿಂದ 180 bhp ಇದೆ. ಸ್ಟೇಜ್ 3 ಟ್ಯೂನ್ ಆಗಿದೆ, ಬಟ್ ಮೈಲೇಜ್ ಕೇಳಕ್ ಹೋಗ್ಬೇಡಿ, ಅದಕ್ಕೆ ಮೈಲೇಜ್ ಕಮ್ಮಿ ಆಗಿರೋದು. ವೀಲ್ ಸ್ಪಿನ್ ಹೆವಿ ಆಯ್ತು. $100 ಹೋಯ್ತು. ಬೈದ್ರು. ಫ್ಯಾಮಿಲಿ ಕಾರ್ ತಗೋ ಅಂತಂದ್ರೆ ಸ್ಪೋರ್ಟ್ಸ್ ಕಾರ್ ತಗೊಂಡು ಎಲ್ಲಿಗೆ ಹೋಗ್ಬೇಕು ನೀನು ಅಂತ. ಈ ಕಾರಲ್ಲಿ ಇಷ್ಟೆಲ್ಲ ಖರ್ಚಿದೆ ಅಂತ ಗೊತ್ತಿದ್ರು ಕೂಡ ಜನ ಪ್ಯಾಷನೇಟ್ ಆಗಿ ಇನ್ನೂ ಈ ಕಾರ್ಗಳನ್ನ ತಗೋತಾ ಇದಾರೆ, ಮೇಂಟೈನ್ ಮಾಡ್ತಾ ಇದಾರೆ, ಓಡಿಸ್ತಾ ಇದಾರೆ, ಎಂಜಾಯ್ ಮಾಡ್ತಾ ಇದಾರೆ. ಇದಕ್ಕೆ ಪ್ರೀತಿ ಅನ್ಬೇಕಾ ಅಥವಾ ಹುಚ್ಚ ಅನ್ಬೇಕಾ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಆದ್ರೆ ಒಂದು ಸಲ ಈ ಕಾರ್ಗಳ ಜೊತೆ ಪ್ರೀತಿನಲ್ಲಿ ಬಿದ್ರೆ ಹುಚ್ಚಿಡಿಯೋದಂತೂ ಗ್ಯಾರಂಟಿ. ಹೋಗಿದೆ, ತುಂಬಾ ಚೆನ್ನಾಗಿತ್ತು. ಗೇರ್ ಡೌನ್ ಮಾಡಿ ಎತ್ತದ ಅಂದ್ರೆ ಸಖತ್ತಾಗಿದೆ. ಇಂಜಿನ್ ಪರ್ಫಾರ್ಮೆನ್ಸ್ ಸೂಪರ್. ಆಟೋಮೆಟಿಕ್ ಕಾರ್. ಅವ್ನು ಯಾವತ್ ಕಾರ್ ಓಡಿಸೋದು ಕಲ್ತಿದ್ದು, ಅದಕ್ಕೆ ಇಷ್ಟೊಂದು ಜೋಶು ಅವನಿಗೆ. ಇಲ್ಲ ಬರುತ್ತೆ, ಕಲ್ತಿದ್ದೀನಿ. ಅದೊಂದು ಪಾಯಿಂಟ್ ಇದೆ ಗುರು. 2015-16 ಆದ್ಮೇಲೆ ಗೌರ್ಮೆಂಟ್ ಅವರು ಕಾರ್ಗಳನ್ನ ನರಾಕಿ ತಾಕಕ್ ಶುರು ಮಾಡಿದ್ರು. ಅವತ್ತಿಂದ ಹೋಂಡಾ ಸಿವಿಕ್ ರಿವ್ಯೂ ಮಾಡಿ ಅಂತ ಕೇಳ್ತಾ ಇದ್ರಿ. ಆಕ್ಚುಲಿ ಸಿವಿಕ್ ರೆಡಿ ಆಗ್ತಾ ಇದೆ. ಎಷ್ಟು ದಿನ ಇದು? कितना देर लगेगा? पेंटर बोले मैं डेंटर. नाम क्या है आपका? राहत अली. टिपिकल कन्नडिगा. सब्सक्राइब कर लीजिए. निरंजन साहब है ना, उसका दोस्त है. रेसिंग सीट ಹಾಕಿದೀವಿ ನೋಡಿದ್ರಾ ಈ ಕಾರ್ಗೆ? ಹಿಂಗೆ ಶೆವರ್ಲೆ ಕ್ರೂಸ್ ನ ನೀವೊಂದು ಪವರ್ಫುಲ್ ಸೆಡಾನ್ ಅಂದ್ರೆ ನಮ್ಮ ದೇಶದಲ್ಲಿ ಇನ್ನೊಂದು ಸೆಡಾನ್ ಬಂದಿತ್ತು ಗುರು.